ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ಸ್ವಾಗತ. ನಮಗೆ ಅದಿತಿ ಪ್ರಭುದೇವ ಎಂದರೆ ಮೊದಲಿಗೆ ಬರುವುದೇ ಅವರು ಅದ್ಭುತವಾದ ನಟಿ ಹಾಗೂ ಅವರ ಡ್ರೆಸ್ಸಿಂಗ್ ಸೆನ್ಸ್, ಅವರ ಕನ್ನಡದ ಸ್ಪಷ್ಟತೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇವರು ಮೊದಲಿಗೆ ಕಲರ್ ಸೂಪರ್ನಲ್ಲಿ ಬರ್ತಿದ್ದ ನಾಗಕನ್ನಿಕೆ ಸೀರಿಯಲ್ನಲ್ಲಿ ನಟಿಯಾಗಿ ನಟಿಸುತ್ತಿದ್ದರು. ಮೊದಲಿಗೆ ಇವರನ್ನು ನೋಡುತ್ತಿದ್ದಾಗ ಅಂತೂ ಇವರ ಬಾಡಿ ಸ್ಟ್ರಕ್ಚರ್ಗೆ ಎಲ್ಲರೂ ಮಾರು ಹೋಗಿದ್ದರು. ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಇವರು ಯಾವ ಬಾಲಿವುಡ್ ಹೀರೋಯಿನ್ಗೂ ಏನೂ ಕಡಿಮೆ ಇರಲಿಲ್ಲ. ನಂತರ ಸಿನಿಮಾ ಮಾಡಲು ಶುರು ಮಾಡ್ತಾರೆ. ಇವರು ಮಾಡಿದ ಒಂದು 2-3 ಸಿನಿಮಾ ಕೂಡ ಹಿಟ್ ಆಗುತ್ತೆ. ಹಾಗೆಯೇ ಇವರು ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇವರು ಮಾಡುತ್ತಿದ್ದ ವಿಡಿಯೋಗಳಿಗೆ ಫಿದಾ ಆಗಿದ್ದೇ ಇವರ ಗಂಡ. ತುಂಬ ಜನ ಅಂದ್ಕೊಳ್ತಾರೆ ಇವರಿಬ್ಬರದ್ದು ಲವ್ ಮ್ಯಾರೇಜ್ ಅಂತ. ಅಲ್ಲ, ಇವರಿಬ್ಬರದ್ದು ಅರೇಂಜ್ ಮ್ಯಾರೇಜ್. ಅದಿತಿಗೆ ಮೊದಲೆಲ್ಲ ಅನಿಸಿದ್ದು, ನಾನು ಮಿಡಲ್ ಕ್ಲಾಸ್ ಹುಡುಗಿ, ನಾನು ಮದುವೆ ಆದರೆ ಮಿಡಲ್ ಕ್ಲಾಸ್ ಹುಡುಗನ್ನೇ ಮದುವೆ ಆಗಬೇಕು ಅಂತ. ಆದರೆ ಏನು ಮಾಡೋದು, ಯಶು ಅವರು ಸಿಕ್ಕ ಮೇಲೆ ಇವರಿಗೆ ಅವರ ಸಿಂಪ್ಲಿಸಿಟಿ ಹಾಗೆ ಅವರ ಅಪ್ಪ ಅಮ್ಮನ ಸಿಂಪ್ಲಿಸಿಟಿ ಎಲ್ಲ ನೋಡಿ ಇವರಿಗೆ ತುಂಬ ಇಷ್ಟ ಆದ್ರಂತೆ. ನಿನ್ನೆ ಅದಿತಿಯವರು ಜನಗಳು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದರು. ಅದರಲ್ಲಿ ಒಂದು ಕ್ವೆಶನ್ ಹೀಗಿತ್ತು: ಅದಿತಿಯವರೇ, ಯಶು ಹಾಗೂ ನೀವು ಒಬ್ಬರಿಗೊಬ್ಬರು ಯಾವ ರೀತಿ ಸಹಾಯ ಮಾಡಿಕೊಳ್ಳುತ್ತೀರಾ ಕೆಲಸದಲ್ಲಿ ಎಂದು. ಇದಕ್ಕೆ ಉತ್ತರಿಸಿದ ಯಶುರವರು, ಅಯ್ಯೋ, ನಮಗಂತೂ ಏನು ಕೆಲಸ ಮಾಡಲು ಬಿಡುವುದಿಲ್ಲ. ನಮ್ಮ ಅಮ್ಮ ಮತ್ತು ಅವರಮ್ಮ ಇಬ್ಬರಿಗೂ ಅಷ್ಟೇ. ಅವಳು ಮಗುವಂತೂ ಮುಟ್ಟಲು ಬಿಡೋದೇ ಇಲ್ಲ. ಆಟ ಆಡೋದಕ್ಕೆ ಕೊಡ್ತಾಳೆ ಅಷ್ಟೇ. ಅದರಲ್ಲಂತೂ ಮಗುವಿನ ಎಲ್ಲ ಕೆಲಸವನ್ನು ಅವಳೇ ಮಾಡಬೇಕು. ಮಗಳನ್ನು ನೀಟಾಗಿ ನೋಡ್ಕೋಬೇಕು. ಪ್ರತಿಯೊಂದು ಅವಳೇ ಮಾಡಬೇಕು ಅನ್ನೋದೇ ಅವಳ ಹಠ. ನಾನು ಇಷ್ಟೇ ಮಾಡೋದು, ಮಗಳನ್ನು ಆಚೆಗೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ, ಸುತ್ತಾಡ್ಸ್ಕೊಂಡು ಬರ್ತೀನಿ. ಆದರೆ ಅದಿತಿ ಮಾತ್ರ ಮಗಳು ಹುಟ್ಟಿದಾಗಿನಿಂದ ತುಂಬ ಚೇಂಜ್ ಆಗಿದ್ದಾಳೆ. ಮನೆ ಕೆಲಸ ಮಾಡ್ತಾಳೆ, ಮಗಳು ಕೆಲಸ ಮಾಡ್ಕೋತಾಳೆ, ಅಡುಗೆ ಮಾಡ್ತಾಳೆ, ಹಾಗೆ ವಿಡಿಯೋಸ್ ಮಾಡ್ತಾಳೆ, ಹಾಗೆ ಒಂದು ಕ್ಲಾಸ್ ಕೂಡ ಮಾಡ್ತಾಳೆ. ಇನ್ನು ಅವಳಿಗೆ ಪುರ್ಸೋತ್ ಅನ್ನೋದೇ ಇರೋದಿಲ್ಲ. ಯಾವಾಗಲೂ ಬ್ಯುಸಿ ಇರ್ತಾಳೆ. ಅವಳಿಗೆ ಸಾಕು ಆಗೋದೇ ಇಲ್ಲ. ಅಂದರೆ ಅವಳಿಗೆ ಸುಸ್ತೇ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಾನು ಮಗು ಆದಾಗಿಂದ ನೋಡ್ತಿದ್ನಿ, ಅವಳಿಗೆ ಸರಿಯಾಗಿ ನಿದ್ದೆ ಅನ್ನೋದೇ ಇಲ್ಲ. ಅವಳು ಬೆಳಗ್ಗೆ ಹೇಳ್ತಿರ್ತಾಳೆ, ರಾತ್ರಿ ಹೇಳ್ತಿರ್ತಾಳೆ. ಯಾವಾಗಲೂ ಕೂಡ ಇವಳು ಕೂಡ ಎದ್ದು ಅವಳನ್ನ ಆಟ ಆಡಿಸೋದಂತೆ, ಅವಳಿಗೆ ಕೇರ್ ಮಾಡೋದಂತೆ. ಅಪ್ಪ, ನನಗಂತೂ ನೋಡಿನೇ ಸುಸ್ತಾಗುತ್ತೆ. ನನಗೆ ಒಂದಿನ ನಿದ್ದೆ ಇಲ್ಲ ಅಂದರೆ ಏನೋ ಒಂಥರ ಆಗುತ್ತೆ. ಅದು ಹೇಗಿದ್ದಾಳೋ ಗೊತ್ತಿಲ್ಲ. ಅದಕ್ಕೆ ಎಲ್ಲರನ್ನು ತಾಯಿ ಅನ್ನೋದು. ಎಲ್ಲ ತಾಯಂದಿರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್ ನಿಮ್ಮೆಲ್ಲರಿಗೂ. ಅದಕ್ಕೆ ತಾಯಿ ದೇವರು ಅಂತ ಏನು ಕೇಳ್ತಾರೆ ಅಂದರೆ ಇದಕ್ಕೆ ಹೇಳೋದು. ಇನ್ನೂ ಹೆಚ್ಚು ಅದಿತಿಯವರನ್ನು ಕೊಂಡಾಡಿದ್ದಾರೆ. ಇವಳು ಒಂಥರ ನಮ್ಮ ಮನೆಯ ಮಹಾಲಕ್ಷ್ಮಿ. ಇವಳು ಬಂದ ಮೇಲೆ ನಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗಿದೆ. ಅದಿತಿ ತುಂಬ ಕಷ್ಟಪಡ್ತಾಳೆ. ಹೌದು, ನಾವು ದುಡಿಯೋದ್ರಲ್ಲೇ ನಮ್ಮ ಮನೆ ನಡೆಸ್ಬೋದು, ನಾವು ತುಂಬ ರಿಚ್ ಇದ್ದೀವಿ. ಆದರೆ ಅವಳಿಗೆ ನನ್ನದೇ ಆದ ಅಸ್ತಿತ್ವವನ್ನು ಕಂಡುಕೊಳ್ಳಬೇಕೆಂಬ ಆಸೆ. ಅದಕ್ಕಾಗಿ ಅವಳು ಅವಳದೇ ಆದ ದುಡ್ಡನ್ನು ಅವಳು ಅರ್ನಿಂಗ್ ಮಾಡ್ತಾಳೆ. ನನ್ನ ಹೆಂಡತಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇನ್ಸ್ಪಿರೇಷನ್ ಎಂದು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ.